ಯಾರಿಗೆ ದುಡ್ಡು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ. ಸೊ ನೋಡಬೇಕು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ತಾಯಿ ಆದವ್ರಿಗೆ ಭಯ ಇರುತ್ತಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಸ್ವಲ್ಪ ಕೆಲವ್ರಿಗೆ ಸಿಟ್ಟು ಬರುತ್ತೆ. ಸೊ ಡಾಕ್ಟರ್ಸ್ ಮೊದಲೇ ಹೇಳಿದ್ರು ಹಾಸ್ಪಿಟ್ಲಲ್ಲಿ ಜಾಸ್ತಿ ಜನ ಇರಬಾರ್ದು ಮಗು ಹತ್ರ. ಹಿಂಗೆ ಬಾಯಲ್ಲಿ ಹೇಳ್ಬೇಕಾದ್ರೆ ಎಲ್ಲ ಹೇಳ್ತಾರೆ, ನಮ್ಮ ಕಾಲದಲ್ಲಿ ಏನು ಇರಲಿಲ್ಲ, ಅದಿರಲಿಲ್ಲ. ಆದರೆ ನಿಮ್ದು ನಿದ್ದೆ ಆಯಿತು, ಅಮ್ಮನೂ ನಿದ್ದೆ, ಅದೆಲ್ಲ ಆಗಲ್ಲ ಅಂದಿದ್ವಲ್ಲ ಆ ಟೈಮ್ನಲ್ಲಿ. ಮಗು ಮನೆಗೆ ಬಂದಿದ ತಕ್ಷಣ ನಾವು ಏನು ರೂಲ್ಸ್ ಇಟ್ಟಿದ್ವಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತುಂಬ ಜನ ಕಮೆಂಟ್ಸ್ ಮಾಡಿ ಇದರಿಂದ ಮನಿ ಐಟಮ್ಸ್ ಅಂತ ಕೇಳ್ತಾ ಇದ್ದೀರಾ. ನಾನು ಹೋಮ್ ಟೂರ್ ಮಾಡಿದ್ದೀನಿ, ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಆಯಿತಾ, ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಅಜ್ಜಿ ಅಜ್ಜಿ ಓ ಅಜ್ಜಿ ಓ ಸುಬ್ಬಿ ಓ ಶುಬ್ಬಿ ಬಲೆ ಮಂಗರ ಬಲ್ಲೆ ಜೂಜಿ ನಮ್ಮ ಮೂಲನ. ಪಾಪು ರೂಮಲ್ಲಿ ಇರಬೇಕಾದ್ರೆ ಲೈಟ್ ಅಂತೂ ಹಾಕೋದಕ್ಕೆ ಆಗಲ್ಲ. ಬಿಲೀವ್ ಇಟ್ ಆರ್ ನಾಟ್, ನಾನು ಐ ಥಿಂಕ್ 5 months ತನಕ ಈ ಥರದ ಪ್ಯಾಂಟ್ ಹಾಕಿದ್ದೆ, ಕರೆಕ್ಟಾ? ಅದಾದ್ಮೇಲೆ ನಾನು ಫುಲ್ ಡ್ರೆಸ್ಸಸ್ಸೇ ಹಾಕ್ತಾ ಇದ್ದೆ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ 6, 7, 8, 9 months, 4 months ಓನ್ಲಿ ಡ್ರೆಸ್ಸಸ್. ಡೆಲಿವರಿ ಆದಮೇಲೆ 1.5 month ಆದಮೇಲೆ ಇವಾಗ ಫಸ್ಟ್ ಟೈಮ್ ಆಗ್ತಾ ಇದ್ದೀನಿ. ಸೊ ಆಗುತ್ತಾ ಇಲ್ಲಿ ಮಾತ್ರ ಡೌಟ್ ಇತ್ತು, ಬಟ್ ಆಗ್ತಾ ಇದೆ ಥ್ಯಾಂಕ್ಫುಲಿ. ಬೇಬಿ ವ್ಯಾಕ್ಸಿನೇಷನ್ ಲಾಸ್ಟ್ ಟೈಮ್ ಹಾಗೆ ರೆಡಿ ಕೂತು ನನ್ನ ಹಸ್ಬೆಂಡ್ಗೆ ಎಮರ್ಜೆನ್ಸಿ ಕೇಸ್ ಇತ್ತು ಅಂತ ICUನಲ್ಲಿ, ಅವ್ರು ಬರೋದು ಲೇಟ್ ಆಯಿತು. ಸೊ ವ್ಯಾಕ್ಸಿನೇಷನ್ ಕ್ಯಾನ್ಸಲ್ ಆಯಿತು. ಇವಾಗ ಮತ್ತೆ ನಾನು ರೆಡಿಯಾಗಿ ಕೂತು ಅನ್ನೋ ಭಯ. ಸೊ ರೆಡಿನೇ ಆಗೋದು ಬೇಡ ಅಂತ. ಎನಿವೇಸ್ ನಮ್ಮ ಮನೆ ಹತ್ರನೇ ಇರೋದಿದು. ಐ ಜಸ್ಟ್ ಹ್ಯಾವ್ ಸಮ್ ಅಪ್ಲೈ ಸಮ್ ಲಿಪ್ಸ್ಟಿಕ್ ಅಂತ ಅಷ್ಟೇ ಅಷ್ಟೇ ಸಾಕು ನಮಗೆ. ನನಗೆ ಆ್ಯಕ್ಚುಲಿ ಭಯ ಇದೆ ಆಯಿತಾ. ಫಸ್ಟ್ ಟೈಮ್ ವ್ಯಾಕ್ಸಿನೇಷನ್ ಅಲ್ವಾ, ಪಾಪುಗೆ ಹೇಗೆ ಆಗುತ್ತೆ ಅಂತ. ನಾನು ಆ್ಯಕ್ಚುಲಿ ಓದಿದ್ದೀನಿ, ವ್ಯಾಕ್ಸಿನೇಷನ್ಲಿ ಫೀವರ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ, ಅಮ್ಮನೂ ಹೇಳ್ತಿದ್ರು. ಸೊ ನೋಡಬೇಕು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ತಾಯಿ ಆದವ್ರಿಗೆ ಭಯ ಇರುತ್ತಲ್ಲ. ಸೊ ಹಾಸ್ಪಿಟಲಲ್ಲಿ ಇರಬೇಕಾದ್ರೂ ಫಸ್ಟ್ ಟೈಮ್ ಇನ್ನೂ ಇಂಜೆಕ್ಷನ್ ಕೊಟ್ಟಿದ್ರು. ಆವಾಗ ಡಾಕ್ಟರ್ ಅಂದಿದ್ರು, ನರ್ಸ್ ಅಂದಿದ್ರು ಇನ್ಫ್ಯಾಕ್ಟ್, ನೀವು ನೋಡಬೇಡಿ ಆಯಿತಾ, ಕರ್ಕೊಂಡು ಹೋಗಿದ್ರು ಪಾಪನ, ನೀವು ಬೇಡ ನಿಮ್ಮ ಹಸ್ಬೆಂಡ್ ಬರಲಿ ಅಂತ. ಸೊ ಇವತ್ತು ನೋಡಬೇಕು. ಲೆಟ್ಸ್ ಸಿ, ಐ ಡೋಂಟ್ ನೋ. ಐ ಆಮ್ ರೆಡಿ. ದೀಪು ಕಾಲ್ ಮಾಡಿ ಕೇಳೋಣ ಬರ್ತಾ ಇದ್ದಾರಾ ಏನು ಕತೆ ಅಂತ. ಹಲೋ ಹಾಂ, ಎಷ್ಟೊತ್ತಾಗುತ್ತೆ ಬೇಬಿ? ಹೌದಾ? ಸೊ ಯು ವಿಲ್ ರೀಚ್ ಬೈ, ಯು ಕಾಲ್ ಮೀ ವೆನ್ ಯು ರೀಚ್. ಐ ಆಮ್ ರೆಡಿ. ಬಾಯ್. ಊಟ ಆಯ್ತಾ? ಆಗಿಲ್ವಾ? ತಗೋ ಬರ್ತಾರಂತೆ ನಮ್ಮಮ್ಮ. ಇನ್ನೇನಾದ್ರು ಆತು ಕುಂತೆ ಮಗು ಬಂದಮೇಲೆ ಮನೆ ಎನ್ವೈರ್ಮೆಂಟೇ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಜಾಸ್ತಿ ಹೊತ್ತು ನಾನು ಕೂಡ ಪಾಪು ಜೊತೆನೇ ಬ್ಯುಸಿ ಇರ್ತೀನಿ. ಹಲೋ ಹಲೋ, ನಿಮ್ದು ನಿದ್ದೆ ಆಯಿತು, ಅಮ್ಮನೂ ನಿದ್ದೆ. ನೈಸ್ಲಿ ಐ ಮಿಸ್ಡ್ ಇಟ್. ಐ ಶುಡ್ ಹ್ಯಾವ್ ಸ್ಲೆಪ್ಟ್ ವೆನ್ ಹಿ ಸ್ಲೆಪ್ಟ್ ಫಾರ್ 3 hours. ಯು ಸ್ಲೆಪ್ಟ್. ಮತ್ತೆ ಅಮ್ಮ 11 to 2 o'clock ಯಾರು ಲಜ್ಜೆ ಇದೆ ಐತಲ್ಲ ಆಯ್ತಾಯ್ತು. ಹಾಸ್ಪಿಟಲ್ಗೆ ಏನು ಬೇಕು ಅದನ್ನು ಮಾತ್ರ ಪ್ಯಾಕ್ ಮಾಡ್ತಾ ಇದ್ದೀನಿ. ಒಂದು ಡೈಪರ್ ಚೇಂಜಿಂಗ್ ಮ್ಯಾಟ್, ಇದನ್ನೊಂದು ಇಡ್ತೀನಿ. ಆಮೇಲೆ ಹಾಸ್ಪಿಟಲ್ ಫೈಲ್ಸ್, ಬಿಕಾಸ್ ಹೊಸ ಹಾಸ್ಪಿಟಲ್ ಆಗಿರೋದ್ರಿಂದ ಅವ್ರು ಕೇಳ್ತಾರಲ್ವ ಡಿಸ್ಚಾರ್ಜ್ ಸಮ್ಮರಿ ಅಥವಾ ಹಳೆ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ಅಂತ. ಅದ್ರ ಜೊತೆಗೆ ಪಾಪು ಫೈಲ್. ಸೊ ದಿಸ್ ಗೋಸ್. ಆಮೇಲೆ ಇನ್ನೇನು ಹೋಗುತ್ತೆ, ಫೈಲ್ ಜೊತೆಗೆ ಒಂದು 2 ಡೈಪರ್ಸ್, ಆಮೇಲೆ ಒಂದು ಪುಟ್ಟ ನ್ಯಾಪ್ಕಿನ್, ಆಮೇಲೆ ಒಂದು ಕಾಟನ್ ಪ್ಯಾಡ್. ಡೈಪರ್ ಚೇಂಜ್ ಮಾಡಬೇಕಾದ್ರೆ ನಾವು ಕಾಟನ್ ಪ್ಯಾಡೇ ಯೂಸ್ ಮಾಡೋದು. ಆ್ಯಂಡ್ ಗ್ಲಾಸ್ ಆಫ್ ಹಾಟ್ ವಾಟರ್. ಅಗೇನ್ ಪಾಪುಗೇನೆ ಅದು ಡೈಪರ್ ಚೇಂಜಿಂಗ್ ಟೈಮಿಗೆ ಬೇಕಾಗುತ್ತೆ ಅಂತ ಅಷ್ಟೇ. ಇವತ್ತು ನಮ್ಮ ಪಾಪುದು ವೇಟ್ ಚೆಕ್ ಮಾಡಬೇಕು. ಸರಿ ರೆಡಿ. ಇನ್ನೆಲ್ಲೋದ್ರೂ ಒಂದು ಸ್ಕೂಲ್ ಬ್ಯಾಗ್ ಫಿಕ್ಸ್. ಆಸ್ಪತ್ರೆ ಬಾಯ್.
ಪಾಪುಗೆ ಇರಿಟೇಷನ್ ಆಗುತ್ತಾ, ನೋವಾಗುತ್ತಾ, ಏನಾಗುತ್ತೆ ಅಂತ ಯೋಚನೆಗಳಿದ್ದೇ ಇರುತ್ತೆ. ಬಟ್ ಇದೆಲ್ಲ ಟೆಂಪ್ರರಿ, ಬಿಕಾಸ್ ಒಂದೆರಡು ದಿನ ಏನೇ ಆಗಿರ್ಬೋದು, ಅದಾದಮೇಲೆ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಇದು ಪಾಪು ಸ್ಟ್ರೆಂತ್ ಇಂಪ್ರೂವ್ ಮಾಡೋದಕ್ಕೆ ತಾನೇ ಮಾಡ್ತಾ ಇರೋದು ಅಂತ ನಾನು ಸಮಾಧಾನ ಮಾಡ್ಕೊಂಡು ಹೊರಟಿದ್ದೀನಿ ಅಪ್ಪ. ನೆನಪಿರಲಿ, ಪಾಪುಗೆ ನೋವಾದಾಗ ನಮ್ಮ ಮನ್ಸಿಗೆ ನೋವಾಗುತ್ತೆ, ನಮಗೂ ಅನಿಸುತ್ತೆ ಅಯ್ಯೋ ಎಷ್ಟು ಚಿಕ್ಕ ಪಾಪುಗೆ ಇದೆಲ್ಲ ಫೇಸ್ ಮಾಡಬೇಕಲ್ವ ಅಂತ. ಬಟ್ ಇಟ್ ಇಸ್ ಆಲ್ ಟು ಮೇಕ್ ದೇರ್ ಹೆಲ್ತ್ ಬೆಟರ್ ಅಲ್ವಾ. ಸದ್ಯಕ್ಕೆ ನಾವು ತೋರಿಸ್ತಾ ಇರೋದು ಓವಮ್ ಹಾಸ್ಪಿಟಲಲ್ಲಿ. ದೀಪು ಅವ್ರು ಇಷ್ಟಪಟ್ಟಿದ್ದು ಹಾಸ್ಪಿಟಲ್ಗೆ ಹೋದರೆ ಫಾರ್ ಎನಿ ಎಮರ್ಜೆನ್ಸೀಸ್ ಹೆಲ್ಪ್ ಆಗುತ್ತೆ ಅಂತ. ಸೊ ಕ್ಲಿನಿಕ್ ಬೇಡ ಅಂತ, ಹಾಗಂತ ಕ್ಲಿನಿಕಲ್ ಫೆಸಿಲಿಟೀಸ್ ಇರಲ್ಲ ಅಂತಲ್ಲ, ನಿಮಗೆ ಕ್ಲಿನಿಕ್ ಬೇಕಾಗಿದ್ದಲ್ಲಿ ಕ್ಲಿನಿಕ್ಗೆ ಹೋಗಿ ತೋರಿಸ್ಬಹುದು. ಬಟ್ ಇದು ನಮ್ಮ ಆಯ್ಕೆ ಆಗಿತ್ತು, ಸೊ ಹಾಗಾಗಿ ನಾವು ಹಾಸ್ಪಿಟಲಿಗೆ ಬಂದಿದ್ದೀವಿ. ನಿಮ್ಮ ಮಕ್ಕಳಿಗೂ ಕೋಲಿಕ್ ಗ್ಯಾಸ್ ಇಶ್ಯೂಸ್ ಇದ್ದರೆ ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ ಹೆಲ್ಪ್ ಆಗ್ಬೋದು. ಸಮಟೈಮ್ಸ್ ಟಯರ್ಡ್, ನಿಮಗೆ ಟಯರ್ಡ್ ಮಾಡಿ ಅಲ್ಲ ಬರೋದೇ ಇಲ್ಲ ಅಲ್ಲ. ಓ ಪಾಪ. ಪಾಪುಗೆ ತುಂಬ ಅನ್ಈಸಿ ಅನ್ನಿಸ್ತಾ ಇತ್ತು. ಹಾಸ್ಪಿಟಲಿಗೆ ಬಂದಿದ್ದ ತಕ್ಷಣ ಹಿ ವಾಸ್ ಕ್ರೈಂಗ್. ಫೀಡಿಂಗ್ ಆದಮೇಲೆ ಬರ್ಪಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ಎಲ್ಲನೂ ಆಯಿತು. ಸ್ಟಿಲ್ ಒಂದು ಸ್ವಲ್ಪ ಹೊತ್ತು ಬೇಕಾಯಿತು ಬೇಬಿ ಕಾಮ್ ಆಗೋದಕ್ಕೆ. ಬೇಬಿ ಯಾವಾಗ ಕಾಮಾಗಿ ರಿಲ್ಯಾಕ್ಸ್ಡಾಗಿ ಓಕೆ ಅಂತ ಅನಿಸುತ್ತೋ ನಮಗೆ, ಅವಾಗ ವಿ ಆಲ್ಸೋ ಫೀಲ್ ಬೆಟರ್. ಇಲ್ಲಾಂದರೆ ನನಗಂತೂ ಫುಲ್ ಟೆನ್ಷನ್ ಆಗುತ್ತೆ ಅಪ್ಪ, ಬಿಕಾಸ್ ಅಳ್ತಾ ಇರಬೇಕಾದ್ರೆ ನೋಡೋದೇ ಕಷ್ಟ ಅನಿಸುತ್ತೆ. ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡಬೇಕಾದ್ರೂ ಹಿ ವಾಸ್ ಕ್ರೈಂಗ್. ಸೊ ನಾನು ಪ್ರೀವಿಯಸ್ ಡೇನೇ ಒಂದು ವಿಡಿಯೋ ನೋಡಿದ್ದೆ, ಈ ಥರ ಮೂಮೆಂಟ್ ಮಾಡಿ ಆ ಕಡೆ ಈ ಕಡೆ ಹೋದಾಗ ಬೇಬಿ ಕಾಮ್ ಆಗಿರ್ತಾರೆ ಅಂತ. ಆ್ಯಂಡ್ ಇಟ್ ಆ್ಯಕ್ಚುಲಿ ವರ್ಕ್ಡ್ ಆ ಮೂಮೆಂಟಲ್ಲಿ. ಹಿ ವಾಸ್ ಸೈಲೆಂಟ್. ಆಮೇಲೆ ಇಲ್ಲಾಂದರೆ ಡಾಕ್ಟರ್ ಹತ್ರ ಮಾತಾಡೋಕ್ಕಾಗಲ್ಲ, ಡೌಟ್ಸ್ ಕೇಳೋದಕ್ಕಾಗಲ್ಲ. ಇನ್ನೇನು ಬ್ಯಾಕ್ ಟು ಬ್ಯಾಕ್ ಒಂದು ಇಂಜೆಕ್ಷನ್ ಆಗುತ್ತೆ, ಓರಲ್ ಮೆಡಿಸಿನ್ ಕೊಡ್ತಾರೆ. ಆ್ಯಂಡ್ ಹಿ ವಾಸ್ ಕ್ರೈಂಗ್. ಈ ಟೈಮಲ್ಲಿ ಎಲ್ಲ ಮಕ್ಕಳು ಅಳ್ತಾರೆ, ನೋವಾಗುತ್ತೆ ಅಲ್ವಾ. ಓ ಮೈ ಗಾಡ್, ಥ್ಯಾಂಕ್ಫುಲಿ ಆಯಿತು ಈ ವ್ಯಾಕ್ಸಿನ್. ಪಾಪು ಹತ್ತಿದ್ದು ನೋಡಿ ಎಷ್ಟು ಬೇಜಾರಾಗುತ್ತೆ, ಬಟ್ ಎಲ್ಲ ಪೇರೆಂಟ್ಸ್ ಇದನ್ನು ಫೇಸ್ ಮಾಡ್ತಾರೆ. ಆ್ಯಂಡ್ ಇದು ಮಾಡಲೇಬೇಕು ಅಲ್ವಾ. 15-20 ಮಿನಿಟ್ಸ್ ಹಿ ವಾಸ್ ಇರಿಟೇಟೆಡ್, ಕ್ರ್ಯಾಂಕಿ. ಅದಾದಮೇಲೆ ಮನೆಗೆ ಹೋಗಿ ಸಮಾಧಾನ ಮಾಡಿಸಿ ಹಿ ಫೆಲ್ಟ್ ಬೆಟರ್. ಬಾಲೆ ಬುಲ್ತುಂಡ ಹೇಳ್ತೀನಿ ಸತ್ಯ. ವ್ಯಾಕ್ಸಿನೇಷನ್ ವೆರಿ ಗುಡ್ ಇಲ್ಲಿ ಬುಲ್ತಿನಿ ವ್ಯಾಕ್ಸಿನೇಷನ್ ಬೇನಾಯ್ಜಿ ಜೂಜೇರೆಗು ಬೂವಾಯ್ಜಿ ಬುಲ್ತುಂಡ ಚಿತ್ತಲ್ತಿಂಡು. ಓಕೆ, ಸೊ ವ್ಯಾಕ್ಸಿನ್ ಎಲ್ಲ ಕೊಟ್ಟಿದ್ದಾಯಿತು. ಆ ದಿನ ಬಂದಮೇಲೆ ಶೂಟ್ ಮಾಡೋದಕ್ಕಾಗಿಲ್ಲ, ಬಿಕಾಸ್ ಪಾಪು ಮೂಡು ಸರಿ ಇರಲ್ಲ. ಆ್ಯಂಡ್ ವಿ ಆಲ್ಸೋ ಗಾಟ್ ಬಿಸಿ ಆಯಿತಾ. ಸೊ ಫೈನಲಿ ಇಬ್ಬರು ಕೂತು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ. ನಿಮ್ಗೊಂದು ವಿಷಯ ಗೊತ್ತಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಫಾರಿನ್ ಕಂಟ್ರೀಸ್ ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಇದನ್ನು ಫಾಲೋ ಮಾಡ್ತಾರೆ ತುಂಬ. ಮಗು ಮನೆಗೆ ಬಂದಿದ್ದ ತಕ್ಷಣ ನಾವು ಏನು ರೂಲ್ಸ್ ಇಟ್ಟಿದ್ವಿ ಅಂದರೆ ಮಗು ಹತ್ರ ಜಾಸ್ತಿ ತುಂಬ ಜನ ಒಟ್ಟಿಗೆ ಸೇರಬಾರ್ದು. ಅಂದರೆ ಯಾರ್ಯಾರಿಗಿರೋದು ಕೆಮ್ಮು ಕಫ ಇನ್ಫೆಕ್ಷನ್ ಇದ್ದರೆ ಯಾರು ಹತ್ರ ಬರಬಾರ್ದು. ಮತ್ತು ಬರೀ ಸ್ವಲ್ಪ ಜನನೇ ಹ್ಯಾಂಡಲ್ ಮಾಡಬೇಕು ಮಗುಗೆ, ಆ ಥರ ಎಲ್ಲ ರೂಲ್ಸ್. ಸ್ಯಾನಿಟೈಸರ್ ಇಟ್ಟಿದ್ವಿ. ಏನೇ ಮಾಡಿ ನೀವು ಸ್ಯಾನಿಟೈಸರ್ ಯೂಸ್ ಮಾಡಿನೇ ಮಗುನ ಮುಟ್ಟಬೇಕು. ಮಗು ಬೆಡ್ ಮೇಲೆ ಕೂರಬಾರ್ದು. ಈ ಥರದ್ದೆಲ್ಲ ಹಲವಾರು ರೂಲ್ಸ್ ಮಾಡಿದ್ವಿ. ಒಂದಷ್ಟು ಹಾಕಿರ್ತೀನಿ ನೋಡಿ, ಒಂದು ಡಾಕ್ಯುಮೆಂಟೇ ಮಾಡಿದ್ದೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅಲ್ವಾ. ಅದನ್ನು ನಾನು ಅಪ್ಲೋಡ್ ಮಾಡಿದ್ದೆ ವಾಟ್ಸಪ್ ಸ್ಟೇಟಸಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು. ಬಿಕಾಸ್ ತುಂಬ ಜನರಿಗೆ ಆಸೆ ಇರುತ್ತೆ ಮಗುನ ಬಂದು ನೋಡಬೇಕು ಅಂತ. ಬಟ್ ನಾವು ಅದೆಲ್ಲ ಆಗಲ್ಲ ಅಂದಿದ್ವಲ್ಲ ಆ ಟೈಮ್ನಲ್ಲಿ. ಸ್ವಲ್ಪ ರೂಲ್ಸ್ ಮಾಡಿದ್ವಿ. ಅಂದರೆ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಆದರೆ ಓಕೆ, ಬಟ್ ಫಾರ್ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆ್ಯಂಡ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಎಲ್ಲ ಸದ್ಯಕ್ಕೆ ಬೇಡ ಅಂತ. ಯಾಕೆ ಇದು ಮಾಡಿದ್ವಿ. ಆ್ಯಂಡ್ ತುಂಬ ಜನರಿಗೆ ಅನ್ಸ್ಬೋದೇ ನಮಗೆಲ್ಲ ಬೇಜಾನ್ ಮಕ್ಕಳಾಗಿಲ್ವಾ ಇದೆಲ್ಲ ಏನಕ್ಕೆ ಅಂತ. ಬಟ್ ಏನಾದರೂ ಸ್ಟಾರ್ಟ್ಸ್ ಇದೆಯಾ, ಮಕ್ಳಿಗೆ ಅದು ಹೇಗೆ ಎಫೆಕ್ಟ್ ಆಗ್ತಾಯಿತ್ತು, ಏನು ಯಾಕೆ ಈ ಥರ ಮಾಡ್ತಾರೆ. ಆ್ಯಂಡ್ ಇಂಡಿಯಾದಲ್ಲಿ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಸುಮಾರಷ್ಟು ಜನರಿಗೆ ಅಲ್ವಾ. ಅಂದರೆ ಇವಾಗ ಬಾಯಲ್ಲಿ ಹೇಳ್ಬೇಕಾದ್ರೆ ಎಲ್ಲ ಹೇಳ್ತಾರೆ ನಮ್ಮ ಕಾಲದಲ್ಲಿ ಏನು ಇರಲಿಲ್ಲ, ಅದಿರಲಿಲ್ಲ, ಆದರೆ ಮಗು ಎಲ್ಲ ಬೆಳೀತಾ ಇಲ್ವಾ ಅಂತ. ಆವಾಗ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದರೆ 1 ವರ್ಷದ ಮಕ್ಕಳು ಹುಟ್ಟಿದ ಮೇಲೆ ಎಷ್ಟು ಜನ ಸಾಯ್ತಾರೆ ಅಂತ. 1 ವರ್ಷ ಎಂಡಿಂಗಲ್ಲಿ 1,000 ಮಕ್ಕಳಲ್ಲಿ 130 ಮಕ್ಕಳು ಸಾಯ್ತಾ ಇದ್ರು 1 ವರ್ಷದಲ್ಲಿ 1970s ಅಲ್ಲಿ. ಇವಾಗ ನಂಬರು ಇಂಡಿಯಾದಲ್ಲಿ ನಂಬರ್ 25. 1,000ಕ್ಕೆ 25 ಜನ ಸಾಯ್ತಾ ಇದ್ದಾರೆ ಇವಾಗ ಮಕ್ಕಳು. ಅಂದರೆ ಅವಾಗ 130 ಜನ ಮಕ್ಕಳು ಸಾಯ್ತಾ ಇದ್ರು 1,000ದಲ್ಲಿ. ಯಾಕೆಂದರೆ ಇದೆಲ್ಲ ಕ್ಲೀನ್ಲಿನೆಸ್ಸು, ಡೆಲಿವರಿ ಎಲ್ಲ ನೀಟಾಗಿ ಕ್ಲೀನ್ ಪ್ಲೇಸಲ್ಲಿ ಹಾಸ್ಪಿಟಲ್ಸಲ್ಲಿ ಕೇರ್ ತೊಗೊಂಡು ಮಾಡೋದು, ಆಮೇಲೆ ಹುಟ್ಟಿದ ಮೇಲೆ ಈ ಥರ ಎಲ್ಲ ಕ್ಲೀನಾಗಿರೋದು, ಮತ್ತು ಮಗುಗೆ ಇನ್ಫೆಕ್ಷನ್ ಆಗ್ದಂಗೆ ನೋಡ್ಕೋಬೇಕು, ಆಮೇಲೆ ವ್ಯಾಕ್ಸಿನ್ಸ್ ಎಲ್ಲ ಕೊಡಿಸ್ಬೇಕು ಕರೆಕ್ಟಾಗಿ. ಅದೆಲ್ಲ ಮಾಡಿರೋದ್ರಿಂದ ಇಷ್ಟು ಕಮ್ಮಿ ಆಗಿದೆ. ಇದೆಲ್ಲ ಮಾಡಲಿಲ್ಲ ಅಂದರೆ ಇನ್ನೂ ರಿಸ್ಕ್ ಜಾಸ್ತಿ, ಅದು ಯಾರಿಗೆ ಬೇಕಾದ್ರೂ ಆಗ್ಬೋದು. ಇತ್ತೀಚೆಗೆ
ಇನ್ಫೆಕ್ಷನ್ಸ್ ವೈರಲ್ ತುಂಬಾ ಜಾಸ್ತಿ ಆಗಿದೆ. ಸೊ ನಮ್ಮದೇ ಅಂತ ಒಂದು ಪಾಪು ಆದಾಗ ಐ ಡೋಂಟ್ ನೋ, ಆ ಒಂದು ಥಾಟ್ ಪ್ರೊಟೆಕ್ಟಿವ್ನೆಸ್ ಆಗಿರ್ಬೋದು, ಸೇಫ್ ಆಗಿರಬೇಕು ಅನ್ನೋದು ಬಂದೇ ಬರುತ್ತೆ ಪ್ರತಿಯೊಬ್ಬ ಪೇರೆಂಟ್ಗೂ ಅಲ್ವಾ. ಅದಕ್ಕೋಸ್ಕರನೇ ಫಸ್ಟ್ ರೀಸನ್ ನಾವು ತೊಟ್ಟಲು ಶಾಸ್ತ್ರ, ನೇಮಿಂಗ್ ಸೆರೆಮನಿ ಎಲ್ಲ ತುಂಬ ಸಿಂಪಲಾಗಿ ಮಾಡಿದ್ದು ಅಲ್ಲ. ಆ್ಯಂಡ್ ವಿ ಹ್ಯಾಡ್ ಕ್ವೈಟ್ ಅ ಫ್ಯೂ ರೂಲ್ಸ್. ನೋ ಕಿಸ್ಸಿಂಗ್ ಆನ್ ದ ಬೇಬಿನ ಅಲ್ಲಿ ಮುಟ್ಟಬಾರ್ದು, ಇಲ್ಲಿ ಮುಟ್ಟಬಾರ್ದು. ಬಿಕಾಸ್ ಕೈನ ಮುಟ್ಟಿದ್ರೆ ಏನಾಗುತ್ತೆ, ಮಕ್ಕಳು ಕೈನ ಬಾಯೊಳಗಡೆ ಹಾಕ್ತಾ ಇರ್ತಾರೆ ಅಲ್ವಾ, ದಟ್ ಇಸ್ ನಾಟ್ ಸೇಫ್. ಒಂದಷ್ಟು ವೀಡಿಯೋಸ್ನೆಲ್ಲ ನೋಡ್ತಾ ಇದ್ವಿ ನಾನು ದೀಪು. ಸೊ ಡಾಕ್ಟರ್ಸ್ ಮೊದಲೇ ಹೇಳಿದರು ಹಾಸ್ಪಿಟ್ಲಲ್ಲಿ ಜಾಸ್ತಿ ಜನ ಇರಬಾರ್ದು ಮಗು ಹತ್ರ, ಹಿಂಗೆ ಇನ್ಫೆಕ್ಷನ್ ಆಗುತ್ತೆ, ಆ ರೀತಿ ಆಗುತ್ತೆ, ರಿಸ್ಕ್ ಇದೆ ಅಂತ. ಸೊ ನಾವು ಆದಷ್ಟು ಪ್ರೊಟೆಕ್ಷನ್ನ ತಗೋತಾ ಇದ್ವಿ ಅಲ್ವಾ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋದು. ವ್ಯಾಕ್ಸಿನ್ ತುಂಬ ಇಂಪಾರ್ಟೆಂಟ್. ವ್ಯಾಕ್ಸಿನಿಂದ ಎಷ್ಟೊಂದು ಕಾಯಿಲೆಗಳು ಪ್ರಿವೆಂಟ್ ಆಗುತ್ತೆ. ಸೊ ನಾವು ನಮ್ಮ ಮಗು ಕೊಟ್ಟಿರುವಂಥ ಫಸ್ಟ್ ವ್ಯಾಕ್ಸಿನ್ ಹಾಸ್ಪಿಟ್ಲಲ್ಲಿ ಅಲ್ವಾ. ಫಸ್ಟ್ ವ್ಯಾಕ್ಸಿನ್ ಹುಟ್ಟಿದ ತಕ್ಷಣನೇ ಕೊಡ್ತಾರೆ. ಹ್ಞೂ 3 ವ್ಯಾಕ್ಸಿನ್, ಹ್ಞೂ BCG, ಓರಲ್ ಪೋಲಿಯೋ ವ್ಯಾಕ್ಸಿನ್, ಹೆಪಟೈಟಿಸ್ ಬಿ. ಮಗು ಡಿಸ್ಚಾರ್ಜ್ ಆಗೋಷ್ಟರಲ್ಲಿ ಅದು 3 ವ್ಯಾಕ್ಸಿನ್ ಕೊಟ್ಟು ಕಳಿಸ್ತಾರೆ. ಆಮೇಲಿಂದ 6 ವೀಕ್ಸಿಗೆ, 10 ವೀಕ್ಸ್, 14 ವೀಕ್ಸ್, 6 ಮಂತ್ಸ್ ಹಂಗೆ ಕಂಟಿನ್ಯೂ ಅಪ್ ಟು 12 ಇಯರ್ಸ್ ತನಕ ಇರುತ್ತೆ. 12 ಇಯರ್ಸ್ವರೆಗೂ ಇದೆ ಇರುತ್ತೆ. ವ್ಯಾಕ್ಸಿನ್. ಸೊ ನಾವು ರೀಸೆಂಟಾಗಿ ಕೊಟ್ಟಿರೋ ವ್ಯಾಕ್ಸಿನಲ್ಲಿ ದರ್ ಇಸ್ ಪೇನ್ಲೆಸ್ ವ್ಯಾಕ್ಸಿನ್ ಜೊತೆಗೆ ನಾರ್ಮಲ್ ವ್ಯಾಕ್ಸಿನ್ ಅಲ್ವಾ. ಬಟ್ ಆ್ಯಕ್ಚುಲಿ ಟರ್ಮ್ ಪೇನ್ಲೆಸ್ ಅಂದರೆ ಇಂಜೆಕ್ಷನ್ ಕೊಡಬೇಕಾದ್ರೆ ಪೇನ್ಲೆಸ್ ಆಗುತ್ತೆ ಆ ಥರ ಅಲ್ಲ. ವಾಟ್ ಇಸ್ ಇಟ್ ಹೇಳಿ? ಪೇನ್ಲೆಸ್ ಅಂದರೆ ಅದು ರಿಯಾಕ್ಷನ್, ಅದು ವ್ಯಾಕ್ಸಿನ್ಗೆ ಆಗೋ ರಿಯಾಕ್ಷನ್ ಕಮ್ಮಿ. ಅಂದರೆ ವ್ಯಾಕ್ಸಿನ್ ಕೊಡ್ತಾರಲ್ಲ, ಅದಾದ್ಮೇಲೆ ಎಷ್ಟೊಂದು ಜನಕ್ಕೆ ಫೀವರು, ಬಾಡಿ ಪೇಯ್ನು, ಅಳೋದು ಅದೆಲ್ಲ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಪೇನ್ಲೆಸ್ ವ್ಯಾಕ್ಸಿನ್ ಅಂದರೆ ಅದು ಸ್ವಲ್ಪ ಪ್ಯೂರಿಫೈಡ್ ಫಾರ್ಮ್. ಸೊ ಅದಕ್ಕೆ ಸ್ವಲ್ಪ ರಿಯಾಕ್ಷನ್ ಕಮ್ಮಿ, ಅಂದರೆ ಫೀವರ್ ಬರೋ ಚಾನ್ಸಸ್ಸು, ಬಾಡಿ ಪೇಯ್ನ್ ಬರೋ ಚಾನ್ಸಸ್ ಅದೆಲ್ಲ ಕಮ್ಮಿ ಇರುತ್ತೆ. ಅದರಲ್ಲೂ ಡಾಕ್ಟರ್ ಹೇಳಿದ್ದು 2400, ನೆಕ್ಸ್ಟ್ ಇನ್ನೊಂದು, ಅದಾದಮೇಲೆ ಇನ್ನೊಂದಲ್ವಾ? ಏನು ಅಂದರೆ ಅದು ಕಾಸ್ಟ್ ಡಿಫ್ರೆನ್ಸ್ ಏನಂದರೆ ಅದೇ ಹೋಲ್ಸೇಲ್ ವ್ಯಾಕ್ಸಿನ್, ಪ್ಯೂರಿಫೈ ಎ ಸೆಲ್ಯುಲಾರ್ ಅದು ಬಿಟ್ಟರೆ ನೆಕ್ಸ್ಟ್ ಕಂಪನಿ ಮೇಲೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕಂಪನಿ ಅಂದರೆ ಜಾಸ್ತಿ ಇರುತ್ತೆ. ಓಕೆ, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಸೊ ಪ್ರೈಸ್. ನಾವು ಕೊಟ್ಟಿರೋ ವ್ಯಾಕ್ಸಿನ್ ಯಾವುದು ಆ್ಯಂಡ್ ಎಷ್ಟು ಕಾಸ್ಟ್ ಆಗಿತ್ತು? ನಾವು ಕೊಟ್ಟಿದ್ದಂದರೆ ಚೆನ್ನಾಗಿರೋದು, ಅಂದರೆ ಒಳ್ಳೆ ಕಂಪ್ನಿದು ಸ್ಟ್ಯಾಂಡರ್ಡ್ ವ್ಯಾಕ್ಸಿನ್ಸ್ ಕೊಡಿಸಿದ್ದು. ಅದು ಅಂದರೆ 6th ವೀಕ್ಗೆ ವ್ಯಾಕ್ಸಿನ್ ಕೊಡಿಸಿದ್ದಕ್ಕೆ 9000 ಆಯಿತು. ಸೊ ಅಷ್ಟಾಯ್ತು. ಐ ಆಮ್ ನಾಟ್ ಸೇಯಿಂಗ್ ನೀವೆಲ್ಲ ಅದೇ ವ್ಯಾಕ್ಸಿನ್ ಕೊಡಿಸ್ಬೇಕು ಅಂತ. ಸೇಮ್ ವ್ಯಾಕ್ಸಿನ್ ಬೇರೆ ಕಂಪನಿದು ಎಷ್ಟರಲ್ಲಿದೆ? ಇಲ್ಲ, ಸ್ವಲ್ಪ ವ್ಯಾಕ್ಸಿನ್ಸು ಸ್ವಲ್ಪ ಕಮ್ಮಿ ರೇಟಿಗೂ ಸಿಗುತ್ತೆ. ಆದರೆ ಪರವಾಗಿಲ್ಲ, ಯಾರಿಗೆ ದುಡ್ಡು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ ಅವರು ಸ್ವಲ್ಪ ಕಮ್ಮಿ ರೇಟದು ಕೊಡಿಸ್ಬೋದು. ಅದು ವರ್ಕ್ ಆಗುತ್ತೆ. ಆದರೆ ಏನಂದರೆ ಸ್ವಲ್ಪ ಫೀವರ್ ಬರ್ಬೋದು ಅಥವಾ ಒಂದಿನ ಬಾಡಿ ಪೇಯ್ನ್ ಎಲ್ಲ ಇರ್ಬೋದು. ಬಟ್ ಅದೂ ವರ್ಕ್ ಆಗುತ್ತೆ. ಅದು ಇದನ್ನೇ ತಗೋಬೇಕು ಅಂತ ಏನಿಲ್ಲ. ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇದ್ದರೆ ಒಟ್ಟಿಗೆ ವ್ಯಾಕ್ಸಿನ್ ಅಂತೂ ತಗೋಬೇಕು ಅಷ್ಟೇ. ಅದಾದರೂ ಓಕೆ, ಇದಾದರೂ ಓಕೆ. ಎಫೆಕ್ಟ್ ಸೇಮೇ ಇರುತ್ತೆ. ಜಸ್ಟ್ ದಟ್ ಮಗುಗೆ ಅದಿನ ಫಸ್ಟ್ ಇರಿಟೇಷನ್, ಜ್ವರ, ಮೈಕೈ ನೋವು ಈ ಥರದ್ದೆಲ್ಲ ಇರುತ್ತೆ ಅಂತ. ಸೊ ನಾವು ಇದನ್ನು ಚೂಸ್ ಮಾಡಿದ್ವಿ ಅಲ್ಲ. ನಿಮ್ಗೆ ಅನ್ಸುತ್ತಾ ಮಗು ಬಂದಮೇಲೆ ನೀವು ಈ ಥರ ಎಲ್ಲ ಕಂಡೀಷನ್ಸ್ ಮಾಡ್ತೀರಾ, ಮಗು ಬಗ್ಗೆ ಇಷ್ಟೊಂದು ಪ್ರೊಟೆಕ್ಷನ್ ಪ್ರೊಟೆಕ್ಟಿವ್ ಆಗಿರ್ತೀರಾ ಅಂತ? ಇಲ್ಲ, ನೀನು ಮುಂಚೆಯಿಂದ ಪರ್ಟಿಕ್ಯುಲರ್ ಅಲ್ಲ, ನಿನ್ನ ನೇಚರೇ ಆ ಥರ ಎಲ್ಲ. ಅದು ಪರ್ಫೆಕ್ಟ್ ಕ್ಲೀನ್ ಆಗಿರ್ಬೇಕು. ಮುಂಚೆನೇ ನೀನು ಪರ್ಫೆಕ್ಷನಿಸ್ಟ್, ಅದು ಕ್ಲೀನ್ ಆಗಿರಬೇಕು ಎಲ್ಲ ಹಾಗೆ ಆ ಥರ. ಅದನ್ನ ಅವಳಿಗೆ ಎಲ್ಲ ರೂಲ್ಸ್ ನೀಟಾಗಿ ಫಾಲೋ ಮಾಡಬೇಕು. ಸೊ ಅದರಿಂದ ಅದು ಹಂಗೆ ಬಂತು. ಬರೀ ಅಂದರೆ ಅದು ಯಾರ ಥರ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್. ಕರೆಕ್ಟ್. ಎಲ್ಲರೂ ಕೆಲವರು ಬಿಂದಾಸ್ ಆಗಿರ್ತಾರೆ, ಏನಾಗಲ್ಲ ಏನು, ಅವ್ರಿಗೆ ಅದು ಅವ್ರ ಪರ್ಸ್ನಾಲಿಟಿ ಮೇಲೆ. ಅವ್ರು ಏನೂ ಆಗಲ್ಲ, ಎಲ್ಲ ಯಾರು ಬಂದು ಬೇಕಾದರೂ ಆಟ ಆಡಿಸ್ಲಿ, ಏನಾದರೂ ಮಾಡಲಿ ಅಂತ ಇರ್ತಾರೆ. ಅದು ಅವ್ರವ್ರ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್, ವೆರಿ ಟ್ರೂ. ಆ್ಯಂಡ್ ಮೋರ್ ಓವರ್ ಏನಾಗುತ್ತೆ ಗೊತ್ತಾ, ಆ್ಯಸ್ ಅ ನ್ಯೂ ಪೇರೆಂಟ್ ನಾವು ಒಂದಷ್ಟು ವೀಡಿಯೋಸ್ ಎಲ್ಲ ನೋಡಿದಾಗ ನಮ್ಗೆ ಅದನ್ನ ಎಫೆಕ್ಟ್ ಆಗುತ್ತೆ. ಈ ಥರ ಆಗುತ್ತೆ, ಆ ಥರ ಆಗುತ್ತೆ, ಇಲ್ಲ ನಾವು ಕೇರ್ಫುಲ್ ಆಗಿರಬೇಕು ಅಂತ ಅನಿಸುತ್ತೆ. ಬಟ್ ಹಾಗಂತಲ್ಲ, ನಮ್ಮೂರ ಕಡೆ ಎಲ್ಲ, ನಮ್ಮ ಅಮ್ಮನ ಕಡೆ ಆಗಿರ್ಬೋದು, ದೀಪೋರ್ ಕಡೆ ಆಗಿರ್ಬೋದು, ತುಂಬ ದೊಡ್ಡ ಫಂಕ್ಷನ್ನೇ ಮಾಡ್ತಾರೆ, ಜಾಸ್ತಿ ಜನ ಬರ್ತಾರೆ ಅಲ್ವಾ. ಸೊ ಮಾಡೋರು ಮಾಡ್ತಾರೆ. ಐ ಆಮ್ ನಾಟ್ ಸೇಯಿಂಗ್ ನೀವು ಮಾಡಬಾರ್ದು ಅಂತ. ಆ್ಯಸ್ ಅ ಪೇರೆಂಟ್ ನಾವು ತಗೊಂಡಿರುವಂಥ ಪರ್ಸನಲ್ ಡಿಸಿಷನ್ ಇದು, ವಿಚ್ ಇಸ್ ಅ ವೆರಿ ಸೇಫ್ ಡಿಸಿಷನ್ ಆ್ಯಂಡ್ ಪ್ರಾಕ್ಟಿಕಲ್ ಡಿಸಿಷನ್. ಆ್ಯಂಡ್ ಇದು ಡಾಕ್ಟರ್ಸ್ ಕೂಡ ಹಿಂಗೆ ಸಜೆಸ್ಟ್ ಮಾಡೋದಲ್ವಾ. ಹುಟ್ಟಿದ ತಕ್ಷಣ ಮಗುಗೆ ಇಮ್ಯುನಿಟಿ ಎಲ್ಲ ಇರಲ್ಲ. ಸೊ ಅದಕ್ಕಿನ್ನ ಫೈಟ್ ಮಾಡೋ ಬ್ಯಾಕ್ಟೀರಿಯಾ, ವೈರಸ್ ಜೊತೆ ಫೈಟ್ ಮಾಡೋ ಶಕ್ತಿ ಬಂದಿರಲ್ಲ. ಸೊ ಫಸ್ಟ್ 3 months ಎಸ್ಪೆಷಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು. ಇದೊಂದೇ ಕಾರಣ ಅಲ್ಲ, ಇನ್ಫೆಕ್ಷನ್ ಆಗುತ್ತೆ ಅಥವಾ ಇನ್ನೇನಾದರೂ ಆಗ್ಬೋದು ಪಾಪುಗೆ ಅನ್ನೋದಕ್ಕಿಂತ ಆ ಟೈಮ್ನಲ್ಲಿ ಪಾಪುಗೆ ಹೇಗಿರುತ್ತೆ ಅಂದರೆ ಫಸ್ಟ್ 2 ವೀಕ್ಸ್ ಓಕೆ. ಅದಾದಮೇಲೆ ಕ್ರ್ಯಾಂಕಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಮಕ್ಕಳು. ಅವ್ರಿಗೆ ತುಂಬ ಇರಿಟೇಷನ್ ಇರುತ್ತೆ, ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ. ಸೊ ಡಾಕ್ಟರ್ಸ್ ಕ್ಲಿಯರ್ ಆಗಿ ಹೇಳ್ತಾರೆ, ಮಕ್ಕಳನ್ನ ಒಬ್ರು ಕೈಯಿಂದ ಇನ್ನೊಬ್ರು ಕೈಗೆ ಹ್ಯಾಂಡಲ್ ಮಾಡ್ತಾನೆ ಇರಬಾರ್ದು ಅಂತ ಅಲ್ವಾ. ಮಗುಗೆ ಆಲ್ರೆಡಿ ಇರಿಟೇಷನ್, ಗ್ಯಾಸ್ ಬಂದ್ಬಿಟ್ಟು ತುಂಬಾ ಇರಿಟೇಟ್ ಆಗ್ತಾ ಇದ್ರೆ ಅದಕ್ಕೆ ತುಂಬಾ ಜನ ಜೋರಾಗಿ ಮಾತಾಡೋದು, ಅದ್ರ ಹತ್ರ ತುಂಬಾ ಜನ ಬಂದು ಸೇರ್ಕೊಂಡು ಗ್ರೂಪ್ ಅಲ್ಲಿ ಆಟ ಆಡ್ಸಕ್ ಟ್ರೈ ಮಾಡೋದು, ಅದೆಲ್ಲ ಮಾಡಿದ್ರೆ ಇನ್ನೂ ಇರಿಟೇಷನ್ ಜಾಸ್ತಿ ಆಗಿ ಅದಕ್ಕೆ ಓವರ್ ಸ್ಟಿಮ್ಯುಲೇಷನ್ ಅಂತ ಆಗುತ್ತೆ. ಅವಾಗ ಅದು ಅಳಕ್ ಸ್ಟಾರ್ಟ್ ಮಾಡ್ತಾರೆ, ಮಲ್ಗೋದೇ ಇಲ್ಲ, ಅಳೋದು, ಬರೀ ಅಳೋದು, ಆ ಥರ ಆಗುತ್ತೆ. ಅದಕ್ಕೆ ಅವಾಗ ಸೈಲೆಂಟ್, ಫುಲ್ ಲೈಟ್ ಎಲ್ಲ ಆಫ್ ಮಾಡಿ, ಅದಕ್ಕೆ ಬೇಬಿಗೆ ಮ್ಯೂಸಿಕ್ ಹಾಕಿ, ಆಮೇಲೆ ಸೈಲೆಂಟಾಗಿ ಅದು ಸಮಾಧಾನ ಮಾಡಿದ್ರೆ ಮಲ್ಕೋಬಹುದು. ಇದೆಲ್ಲ ಚಾನ್ಸಸ್, ಇದೆಲ್ಲ 100% ವರ್ಕ್ ಆಗುತ್ತೆ ಅಂತಲ್ಲ, ಬಟ್ ನಮ್ಮ ಕೇಸಲ್ಲಿ ಇಟ್ ಹ್ಯಾಸ್ ವರ್ಕ್ಡ್ ಅಲ್ವಾ.
ಹೌದು, ಡೆಫಿನೆಟ್ಲಿ ವರ್ಕ್ ಆಗಿದೆ. ಆ್ಯಂಡ್ ಸಮ್ಟೈಮ್ಸ್ ಅದೂ ವರ್ಕ್ ಆಗಲ್ಲ, ಬಿಕಾಸ್ ತುಂಬ ಇರಿಟೇಟ್ ಆಗಿದ್ದಾಗ ಅದೂ ವರ್ಕ್ ಆಗಲ್ಲ ಆಯಿತಾ. ಕೆಲವೊಂದು ಸತಿ ಅಪ್ಪ ಅಮ್ಮನ ಕಂಫರ್ಟೇ ಬೇಕು ಮಕ್ಕಳಿಗೆ. ಕೆಲವೊಂದು ನಾವು ಡಿಮ್ ಲೈಟ್ ಇರ್ತೀವಿ, ಒಂದು ಪುಟ್ಟ ಲೈಟ್ ಇರ್ತೀವಿ ಅಷ್ಟೇ. ಆಮೇಲೆ ಮ್ಯೂಸಿಕ್ ಹಾಕ್ತೀವಿ, ವೈಟ್ ನಾಯ್ಸ್ ಅಂತಲೂ ಬರುತ್ತೆ ಮಕ್ಕಳದು, ಅದನ್ನು ಹಾಕ್ತೀವಿ. ಆ್ಯಂಡ್ ಇನ್ನು ಕೆಲವೊಂದು ಸುಮಾರಷ್ಟು ಟೆಕ್ನಿಕ್ಸ್ ಇದೆ ಆಯಿತಾ. ನಾನು ಈ ಒಂದು ಪ್ರೆಗ್ನೆನ್ಸಿ ಅಲ್ಲ, ಈ ಒಂದು ಮದರ್ಹುಡ್ ಜರ್ನಿನಲ್ಲಿ ಕಲ್ತಿರುವಂಥದ್ದು. ಮಗು ತುಂಬ ಅತ್ತಾಗ ಹಾಲು ಕುಡಿಸಿದ್ಮೇಲೆ ಸ್ವಾಡಲ್ ಮಾಡಬೇಕು, ಸ್ವಾಡಲ್ ಮಾಡಿ ಡಿಮ್ ಲೈಟ್ ಹಾಕಿ ಮ್ಯೂಸಿಕ್ ಹಾಕಿ ಹಿಂಗೆ ಮಾಡಿದ್ರೆ ಮಕ್ಕಳು ಮಲಗ್ತಾರೆ ಅನ್ನೋದಿದೆ. ಐ ಥಿಂಕ್ ಆ ವೀಡಿಯೋಸ್ ಇದೆಯಲ್ಲ ನಮ್ಮ ಹತ್ರ, ಅದ್ರದ್ದು ವ್ಲಾಗ್ ಇನ್ನೂ ಮಾಡಿಲ್ಲಲ್ಲ ನಾವು, ನೆನಪಾಯ್ತು ಇವಾಗ, ಅದನ್ನು ಮಾಡಬೇಕು. ಓಕೆ, ದಟ್ಸ್ ಲೈಕ್ ಟಿಪ್ಸ್ ಹೌ ಟು ಮೇಕ್ ದ ಬೇಬಿ ಸ್ಲೀಪ್. ಸೊ ಆ ವಿಡಿಯೋ ಮಾಡಿದಾಗ ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಸೊ ಇದೆಲ್ಲ ನಮ್ಮ ಕೇಸಲ್ಲಿ ವರ್ಕ್ ಆಗಿದೆ, ಬಿಕಾಸ್ ನಮ್ಮ ಥರ ತುಂಬ ಜನ ಪೇರೆಂಟ್ಸ್ ಸ್ಟ್ರಗಲ್ ಮಾಡ್ತಾರೆ. ಮಕ್ಕಳು ಮಲಗ್ತಾ ಇಲ್ಲ, ನಮ್ಮ ಮಗು ರಾತ್ರಿ ಹಠ ಮಾಡೋದು, ಬೆಳಿಗ್ಗೆ ಹಠ ಮಾಡೋದು. ಮಕ್ಕಳಂದ್ಮೇಲೆ ಇದ್ದೇ ಇರುತ್ತೆ ಆಯಿತಾ. ಆ್ಯಸ್ ಅ ಪೇರೆಂಟ್ ನಮಗೆ ಕೆಲವೊಂದು ಡಿಸಪಾಯಿಂಟ್ ಆಗುತ್ತೆ. ಪ್ರತಿದಿನ ಇವ್ರ ಮನೆಗೆ ಬಂದಮೇಲೆ ಇವ್ರಿಗೆ ನಾನು ಸ್ಟೋರಿ ಹೇಳ್ತೀನಿ, ಇವತ್ತು ಈ ಥರ ಆಯಿತು, ಇವತ್ತು ಇದೆಲ್ಲ ಆಯಿತು, ರೈಟ್ ಆರ್ ರಾಂಗ್. ಬಿಕಾಸ್ ನನಗೆ ಯಾರ ಹತ್ರ ಆದರೂ ಹೇಳ್ಕೋಬೇಕು, ಮನೇಲಿ ಎಲ್ಲರೂ ನೋಡ್ತಾರೆ, ಬಟ್ ಇವ್ರ ಹತ್ರ ನಾನು ಶೇರ್ ಮಾಡಬೇಕು. ಇವತ್ತು ಈ ಥರ ಆಯಿತು, ಪಾಪು ಈ ಥರ ಹಠ ಮಾಡ್ತಾ, ಈ ಥರ ಹಾಲು ಕುಡಿತಾ, ನನಗೆ ಇರಿಟೇಷನ್ ಆಯಿತಾ, ನನಗೆ ಬೇಜಾರಾಯಿತಾ, ಐ ಶೇರ್ ಎವ್ರಿಥಿಂಗ್ ವಿತ್ ಹಿಮ್. ಇವ್ರು ಎಷ್ಟು ಕೇಳಿಸ್ಕೊತಾರೆ ನನಗೆ ಗೊತ್ತಿಲ್ಲ, ಬಿಕಾಸ್ ಇವರು ಕೆಲ್ಸಕ್ಕೆ ಹೋಗಿ ಬಂದು ಸುಸ್ತಾಗಿರ್ತಾರೆ. ಬಟ್ ನನಗೇನು, ಐ ಹ್ಯಾವ್ ಟು ಶೇರ್ ಮೈ ಪಾಯಿಂಟ್ ಅಷ್ಟೇ ಅಲ್ವಾ. ಹೌ ಡಸ್ ಇಟ್ ಫೀಲ್ ಇವಾಗ ಮನೆಗೆ ಬಂದಿದ ತಕ್ಷಣ ಎವ್ರಿ ಡೇ ಅಪ್ಡೇಟ್ಸ್ ಅಲ್ವಾ? ಶೇರ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಪಾರ್ಟ್ನರ್ ಹತ್ರ ಶೇರ್ ಮಾಡಿಕೊಂಡು ನಿಂಗೂ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ದಟ್ಸ್ ಟ್ರೂ. ಆ್ಯಂಡ್ ಐ ಥಿಂಕ್ ಅದೇ ರೀತಿ ಪಾರ್ಟ್ನರ್ ಕೂಡ ಸ್ಪಂದಿಸಬೇಕು ಅದಕ್ಕೆ. ಈ ಥರ ಆಯಿತಾ, ಡೋಂಟ್ ವರಿ, ಆ ಥರ ಆಯಿತಾ ಕೇಳಿಬಿಟ್ಟು ಇದೆಲ್ಲ ಮಾಮೂಲಿ, ಓಕೆ ಡೂ, ನಾನು ನನ್ನ ಪಾಡಿಗಿರ್ತೀನಿ ಅಂದರೆ ದಟ್ಸ್ ರಾಂಗ್, ರೈಟ್. ಆ್ಯಂಡ್ ಬೆಳಿಗ್ಗೆ ಎದ್ದಿದ ತಕ್ಷಣ ಇವ್ರು ಬಂದು ರೂಮು ಕೇಳೋದು ಫಸ್ಟ್ ಪ್ರಶ್ನೆ, ಪಾಪು ಮಲಗ್ತಾ ರಾತ್ರಿ ರೆಡಿ, ಹೌ ವಾಸ್ ಯುವರ್ ಲಾಸ್ಟ್ ನೈಟ್ ಅಂತ ಅಲ್ವಾ. ಸೊ ಈ ಚಿಕ್ಕ ಪುಟ್ಟ ವಿಷಯಗಳು ಮೇಕ್ಸ್ ಮೀ ಹ್ಯಾಪಿ. ತುಂಬ ಜನರಿಗೂ ಎಪ್ರಿಷಿಯೇಟ್ ಮಾಡಿದ್ರು ಆಯಿತಾ. ನಾನು ಆ ಪೋಸ್ಟ್ ಹಾಕಿರ್ಬೇಕಾದ್ರೆ, ಆ ಪೋಸ್ಟ್ ಮಾಡಿ ನಾನು ಅಪ್ಲೋಡ್ ಮಾಡಿದಾಗ ತುಂಬ ಜನ ಎಪ್ರಿಷಿಯೇಟ್ ಮಾಡಿದರು. ತುಂಬ ಜನ ಮಾಮ್ಸ್ ನಮ್ಗೆ ಇದನ್ನೆಲ್ಲ ಹೇಳೋಕ್ಕಾಗಲ್ಲ, ಬಟ್ ನೀವು ಇದನ್ನು ಹೇಳಿದ್ದೀರಾ, ಧೈರ್ಯ ಮಾಡಿ. ತುಂಬ ಜನ ಅಮ್ಮಂದ್ರಿಗೆ ಅದು ಇರುತ್ತೆ ಮನಸ್ಸಲ್ಲಿ, ಹೇಳ್ಕೊಳಕ್ಕಾಗಲ್ಲ. ಬಿಕಾಸ್ ನಮ್ಮ ಇಂಡಿಯನ್ ಕಲ್ಚರೇ ಹಾಗೆ, ಮುಂಚೆಯಿಂದ ಗೆಸ್ಟ್ ಬರೋದು ಮಕ್ಕಳನ್ನ ನೋಡೋದಕ್ಕೆ, ಅವ್ರ ಆಸೆಯಿಂದ ಪ್ರೀತಿಯಿಂದ ಬರ್ತಾರೆ ಆಯಿತಾ, ಯಾರು ಡಿಸ್ಟರ್ಬ್ ಮಾಡಬೇಕು ಅಂತ ಬರಲ್ಲ. ಬಟ್ ಆ ಒಂದು ಬೌಂಡ್ರಿ ಸ್ಪೇಸ್ ಕೊಡೋದು ತುಂಬಾ ಮುಖ್ಯ. ಇನ್ನೊಂದು ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದರೆ, ಹೊಸ ತಾಯಂದ್ರು ಮೂಡ್ ತುಂಬಾ ಬದಲಾಗಿರುತ್ತೆ ಆಯಿತಾ. ಎಲ್ಲ ಹೊಸದು, ಎಲ್ಲ ಕಲಿತಾ ಇದ್ದೀವಿ ನಾವು, ತುಂಬ ಚೇಂಜಸ್ ಇರುತ್ತೆ, ನಮಗೆ ತುಂಬ ಇರಿಟೇಷನ್ ಇದೆ. ಅದ್ರ ನಡುವೆ ಯಾರಾದರೂ ಬಂದರೆ ಪಾಪುನ ನೋಡೋದಕ್ಕೆ ಕಾಮ್ ಆಗಿದ್ದವರು ಮತ್ತೆ ಓವರ್ ಸ್ಟಿಮ್ಯುಲೇಟ್ ಆಗಿ ಇನ್ನೂ ಇರಿಟೇಟ್ ಆಗುತ್ತೆ ಪಾಪು, ಮತ್ತೆ ನಾವೇ ಸಮಾಧಾನ ಮಾಡಬೇಕು ಅಲ್ವಾ. ಇಟ್ ಬಿಕಮ್ಸ್ ಡಬಲ್ ವರ್ಕ್ ಅಂತ. ಸೊ ಹಾಗಾಗಿ ನಾವು ಹೇಳೋದಕ್ಕಿಂತ ಆ್ಯಸ್ ಪೇರೆಂಟ್ಸ್ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ನಮ್ಮ ಫ್ಯಾಮ್ಲಿನಲ್ಲೂ ಈಸಿ ಆಗಿರಲಿಲ್ಲ, ಯಾಕಂದರೆ ಎಲ್ಲರಿಗೂ ಹೊಸ್ತಾಯ್ತಾ. ಹಾಗೆ ಎಲ್ಲರ ಫ್ಯಾಮ್ಲಿನಲ್ಲೂ ಇದು ಹೊಸದಾಗಿ ಇದ್ದಾಗ ಎಲ್ಲರಿಗೂ ಕಷ್ಟ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಎವ್ರಿ ಒನ್ ಗೆಟ್ಸ್ ಅಡ್ಜಸ್ಟೆಡ್ ಅಲ್ವಾ. ಆ್ಯಂಡ್ ಥ್ಯಾಂಕ್ಫುಲಿ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಅರ್ಥ ಆಯಿತು. ಈಗ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಅಲ್ಲಿ ಜನರಿಗೆ ಎಲ್ಲರಿಗೂ ಗೊತ್ತು, ಫಸ್ಟ್ 3 ಮಂತ್ಸಲ್ಲಿ ಯಾರು ವಿಸಿಟ್ ಮಾಡೋಕ್ಕೆ ಹೋಗಲ್ಲ ಬೇಬಿನ. ಯಾಕೆಂದರೆ ಅವ್ರಿಗೆ ಗೊತ್ತು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ, ಅಥವಾ ಇನ್ನೂ ಮಗುಗೆ ಇನ್ನೂ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಅದರಿಂದ ಇನ್ನೂ ಆಚೆ ಬರಬೇಕು. ಬಟ್ ಇಂಡಿಯಾದಲ್ಲಿ ಆ ಥರ ಇಲ್ಲ. ಇಂಡಿಯಾದಲ್ಲಿ ಜಾಯಿಂಟ್ ಫ್ಯಾಮಿಲಿ, ಎಲ್ಲ ಮಗು ಆಗಿದೆಯಾ ಫಸ್ಟ್ ಹೋಗಿ ನೋಡಬೇಕು, ಆ ಥರ ಇದೆ. ಅದು ಸ್ವಲ್ಪ ಮಾಡಿಫಿಕೇಶನ್ ಬೇಕಾಗುತ್ತೆ, ಟೈಮ್ ತಕ್ಕಂತೆ. ಅದು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಸ್ವಲ್ಪ ಕೆಲವ್ರಿಗೆ ಸಿಟ್ಟು ಬರುತ್ತೆ, ಅದೆಲ್ಲ ಆಗುತ್ತೆ. ಬಟ್ ಆಮೇಲೆ ಅರ್ಥ ಮಾಡ್ಕೊತಾರೆ. ಸೊ ಅದರಿಂದ ನಾವು ಅದು ಸ್ವಲ್ಪ ರೂಲ್ಸ್ ಇರಬೇಕು, ಕೆಲವೊಂದು ರೂಲ್ಸ್ ಫಾಲೋ ಮಾಡಲೇಬೇಕಾಗತ್ತೆ. ಯಾಕಂದರೆ ಮೇನ್ಲಿ ಪಾಪು ಚೆನ್ನಾಗಿರ್ಬೇಕು, ಸ್ವಲ್ಪ ಹೆಲ್ದಿಯಾಗಿ ದೊಡ್ಡವನಾದ್ಮೇಲೆ ಎಲ್ಲರೂ ಆಟ ಆಡಿಸ್ತಾರೆ. ದಟ್ಸ್ ವೆರಿ ಟ್ರೂ. ಸೊ ಐ ಹೋಪ್ ಈ ವಿಡಿಯೋ ಮುಖಾಂತರ ನಾವು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿದಾಗ ನೀವು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಬೋದು. ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಅವ್ರಿಗೆ ಅನ್ಸ್ಬಾರ್ದು ಇವ್ರದ್ದೇನು ಹೊಸ್ತು ಅಲ್ವಾ, ಅದು ಮಾಮೂಲಿ ಬಂದೇ ಬರುತ್ತೆ ಆಯಿತಾ. ಆ್ಯಂಡ್ ಪ್ರತಿಯೊಬ್ಬರು ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋವಂಥ ರೀತಿ ಬೇರೆಯೇ ಆಗಿರುತ್ತೆ. ಆ್ಯಂಡ್ ಆ್ಯಸ್ ಅ ಪೇರೆಂಟ್ ನಮ್ಮ ಫ್ರೀಡಮ್ ನಮಗೆ ಬಿಡಬೇಕು, ಹೌ ಟು ಟೇಕ್ ಕೇರ್ ಆಫ್ ಅ ಚೈಲ್ಡ್. ನನ್ನ ಪ್ರಯತ್ನ ಒಂದಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ಇನ್ಫಾರ್ಮೇಟಿವ್ ವಿಡಿಯೋ ಆ್ಯಂಡ್ ಹೆಲ್ಪ್ಫುಲ್ ಆಗಿರುವಂಥ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದು. ಆ್ಯಂಡ್ ಅದಾಗಿದ್ದರೆ ಐ ಆಮ್ ಗೋನ್ ಟು ಬಿ ವೆರಿ ಹ್ಯಾಪಿ. ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಶೇರ್ ಮಾಡಿ ತುಂಬ ಜನರ ಜೊತೆಗೆ. ಹೊಸ ಪೇರೆಂಟ್ಸ್ಗೆ ಇದು ಮುಖ್ಯವಾಗಿ ಬೇಕಾಗುತ್ತೆ ಅಷ್ಟೇ. ಹೌದು. ಲಾಟ್ಸ್ ಆಫ್ ಲವ್. ಆದಷ್ಟು ಬೇಗ ಮತ್ತೆ ಸಿಗೋಣ. ಬಾಯ್.